ಒಂದೇ ಪಂಡಿತಾರಾಧ್ಯ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು ಸುಪ್ರಿಯಾ ಎಲ್ ಶೆಟ್ಟಿ. ಬನ್ನಿ ಇವತ್ತಿನ ಸುದ್ದಿಯನ್ನು ತಿಳಿಯೋಣ. ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿನ ಶ್ರೀ ಜಗದ್ಗುರು ಜ್ಞಾನ ವೃಕ್ಷ ಶ್ರೀ ಸಿದ್ದರಾಮೇಶ್ವರ ಜನಕಲ್ಯಾಣ ಪ್ರತಿಷ್ಠಾನದ ಅಂಗಸಂಸ್ಥೆಗಳಾದ ಶ್ರೀ ಜಗದ್ಗುರು ಪಂಚಾಚಾರ್ಯ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಪ್ರೌಢಶಾಲೆ ಹಿಪ್ಪರಗಿ ಸನ್ 2025-26ನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಗಳು ಘೋಷಣೆಯಾಗಿವೆ. ಚುನಾವಣಾ ಕಾರ್ಯಗಳು ಯಾವ ರೀತಿ ನಡೆಯುತ್ತಿದೆ ಎಂದು ನಮ್ಮ ರಿಪೋರ್ಟರ್ ಆದಂತಹ ಪ್ರತೀಕ್ಷಾ ಅವರನ್ನು ಸಂಪರ್ಕಿಸೋಣ. ಪ್ರತೀಕ್ಷಾ, ನಿಮಗೆ ನನ್ನ ಧ್ವನಿ ಕೇಳುತ್ತಿದೆಯಾ? ಹಾ ಸುಪ್ರಿಯಾ, ಕೇಳುತ್ತಿದೆ. ಪ್ರತೀಕ್ಷಾ, ಚುನಾವಣಾ ಕಾರ್ಯಗಳು ಯಾವ ರೀತಿ ಜರುಗಿವೆ ಎಂದು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಸಾಮಾನ್ಯವಾಗಿ ನಾವು ಸಾರ್ವತ್ರಿಕ ಚುನಾವಣೆಯನ್ನು ನೋಡಿದ್ದೇವೆ. ಅದೇ ರೀತಿ ಶಾಲಾ ಸಂಸತ್ ಚುನಾವಣೆ ಈ ಶಾಲೆಯಲ್ಲಿ ನಡೆಯುತ್ತಿದೆ. ಇದು ನಮಗೆ ತುಂಬಾ ಸಂತಸವನ್ನ ಉಂಟು ಮಾಡಿದೆ. ಈ ಚುನಾವಣೆ ಕುರಿತು ಚುನಾವಣೆಯ ಅಧಿಕಾರಿಯಾದಂತ ಆಯರ್ ಕುಂದಿರ್ಗಿಮಠ್ ಗುರುಗಳಿಂದ ಚುನಾವಣೆ ಮಾಹಿತಿಯನ್ನ ಪಡೆದುಕೊಳ್ಳೋಣ ಬನ್ನಿ. ಸರ್, ಶಾಲಾ ಸಂಸತ್ ಚುನಾವಣೆ ಯಾವ ರೀತಿಯಲ್ಲಿ ನಡೆಯುತ್ತಿದೆ ಎಂದು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಖಂಡಿತ. ಸನ್ 2025-26ನೇ ಸಾಲಿನ ಶ್ರೀ ಜಗದ್ಗುರು ಪಂಡಿತಾರಾಧ್ಯ ಪ್ರೌಢಶಾಲೆಯಲ್ಲಿ ಶಾಲಾ ಸಂಸತ್ತು ಚುನಾವಣೆಯನ್ನ ರಾಷ್ಟ್ರ ಮಟ್ಟದಲ್ಲಿ ಸಾರ್ವತ್ರಿಕ ಚುನಾವಣೆ ಯಾವ ರೀತಿ ನಡೀತದನೋ ಅದೇ ಮಾದರಿಯಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಸಾರ್ವತ್ರಿಕ ಚುನಾವಣೆಯ ಸಂಪೂರ್ಣ ಜ್ಞಾನವನ್ನು ಒದಗಿಸುವ ಸಲುವಾಗಿ ಶಾಲಾ ಸಂಸತ್ತು ಚುನಾವಣೆಯನ್ನ ಆಯೋಜನೆ ಮಾಡಿದ್ದೇವೆ. ಚುನಾವಣೆ ಬಗ್ಗೆ ಮಾಹಿತಿ ನೀಡಿ ಸರ್. ಒಂದೇ ಪಂಡಿತಾರಾಧ್ಯ ನ್ಯೂಸ್ ಚಾನೆಲ್ ರಿಪೋರ್ಟರ್ ಅವರಿಗೆ ತಿಳಿಯಪಡಿಸುವುದೇನೆಂದ್ರೆ 36/2025 ಚುನಾವಣೆಯನ್ನ ಘೋಷಣೆ ಮಾಡಿದ್ವಿ. ಶಾಲೆಯಲ್ಲಿ 1/7/2025 ನಾಮಪತ್ರವನ್ನ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿವಿ. ಸಾಕಷ್ಟು ವಿದ್ಯಾರ್ಥಿಗಳು ಹಲವಾರು ಹುದ್ದೆಗಳಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡ್ಯಾರ. ಆಮೇಲೆ 2/7/2025 ಯಾರು ನಾಮಪತ್ರ ಸಲ್ಲಿಕೆ ಮಾಡ್ಯಾರ, ಯಾರಿಗೆ ಇಷ್ಟ ಇಲ್ವೋ ಅವರಿಗೆ ನಾಮಪತ್ರವನ್ನ ಹಿಂಪಡಿಲಿಕ್ಕೆ ಅವಕಾಶವನ್ನ ನಾವು ಕಲ್ಪಿಸಿಕೊಟ್ಟಿವಿ. ಆಮೇಲೆ 3ನೇ ತಾರೀಕು ಯಾರು ನಾಮಪತ್ರವನ್ನ ಸಲ್ಲಿಸಿ ಮುಂದುವರೆದಾರೋ ಅವರಿಗೆ 3ನೇ ತಾರೀಕು ಪ್ರಚಾರ ಕಾರ್ಯವನ್ನ ಮಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೇವೆ. ಆಮೇಲೆ 4/7/2025 ಮುಂಜಾನೆ ಸರಿಯಾಗಿ 8:30 ಗಂಟೆಗೆ ಮತದಾನವನ್ನ ಮಾಡ್ಲಿಕ್ಕೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಬರ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದೀವಿ. ಆ ಪ್ರಕಾರ ಹುದ್ದೆಯಲ್ಲಿ ನಿಂತಂತ ಎಲ್ಲರಿಗೂ ಕೂಡ ಅವರ ಮತದಾನವನ್ನ ಮಾಡಿಕೊಡ್ತಾರ. ಅದು ಸಾರ್ವತ್ರಿಕ ಮಾದರಿಯಲ್ಲಿ. ಇನ್ನು 5/7/2025 ಮತ ಎಣಿಕೆ ಕಾರ್ಯ ಮತ್ತು ಫಲಿತಾಂಶ ಇರ್ತೈತಿ. ಅವತ್ತು ಕೂಡ ತಾವು ಬರಬೇಕು. ಈ ಸಂಪೂರ್ಣ ಪ್ರಚಾರ ಕಾರ್ಯವನ್ನು ತಾವು ನೆರವೇರಿಸಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕ್ ಬಯಸ್ತೀವಿ. ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ನೀಡಿದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಈ ಚುನಾವಣೆಯ ವಿವರವನ್ನು ನೀಡಿದಂತಹ ನಮ್ಮ ರಿಪೋರ್ಟರ್ ಪ್ರತೀಕ್ಷಾ ಅವರಿಗೆ ಧನ್ಯವಾದಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಒಂದೇ ಪಂಡಿತಾರಾಧ್ಯ ನ್ಯೂಸ್ ಚಾನಲ್.